ಈಗ ಗೊತ್ತಾಯ್ತಾ ನಿನ್ಗೆ ನಾನು ಯಾಕೆ ಇಲ್ಲಿ ಬಂದು ನಿಂತ್ಕೊಳ್ಳೋದು ಅಂತ? ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ಈಗಲೂ ಇಲ್ಲಿ ನಿಂತ್ಕೊಂಡು ನಿನ್ನ ನೋಡ್ತಾ ಇದ್ರೆ ಮದುವೆ ದಿನ ಮುಡಿ ತುಂಬಾ ಮಲ್ಗೆ ಮುಡ್ಕೊಂಡು ಮದುವಳಿಗಿತ್ತಿ ಆಗಿದ್ದೇನ ನೀನು, ಹಾಗೆ ಕಾಣಿಸ್ತೀಯ ಗೊತ್ತಾ? 50 ವರ್ಷ ಆಯ್ತು ಮದ್ವೆ ಆಗಿ, ಇನ್ನು ಈ ಮುದುಕಿ ಮದ್ವಣಿಗಿತ್ತೀನ? ನಿನಗೆ ನೆನಪಿದ್ಯಾ, ನಾವು ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದ ಮೊದಲನೇ ದಿನಾನೇ ನಾನು ಇಲ್ಲಿ ಮಲ್ಲಿಗೆ ಗಿಡ ನೆಟ್ಟಿದ್ದು. ಮಲ್ಲಿಗೆಯನ್ನ ಮುಡಿದ ಆ ನಿನ್ನ ಮುಡಿಯನ್ನ ಮದುವೆಯ ದಿನ ಮೊದಲ ಸಲ ನೋಡಿದಾಗಲೇ ನಿನ್ನ ಈ ಮಲ್ಲಿಗೆಯನ್ನ ಮನೆಯ ಮುಂದೆ ಸದಾ ಕಾಲ ಇರುವಂತೆ ಮಾಡುತ್ತೇನೆ ಅಂತ ನಾನು ಅವತ್ತೇ ತೀರ್ಮಾನ ಮಾಡಿಬಿಟ್ಟಿದ್ದೆ. ಹೌದು ಹೌದು, ಮದುವೆ ಮುಗಿಸಿ ಇನ್ನು ಮನೆಗೆ ಬಂದಿರ್ಲಿಲ್ಲ, ಆಗ್ಲೇ ಗುದ್ಲಿ ತಗೊಂಡು ಅಂಗ್ಲಕ್ ಹೋದ್ರಲ್ಲ ಮಲ್ಲಿಗೆ ಗಿಡ ನೆಡಕ್ಕೆ. ಮಳೆ ಬೇರೆ ಬರ್ತಾ ಇತ್ತು, ನನ್ಗಂತೂ ಅಕ್ಕಪಕ್ಕದವರೆಲ್ಲ ಏನ್ ತಿಳ್ಕೊತಾರ ಅಂತ ಒಂಥರ ಆಗ್ತಿತ್ತಪ್ಪ. ಅವತ್ತು ಮಳೆ ಬರ್ತಿತ್ತ? ಅಯ್ಯೋ ದೊಡ್ಡ ಮಳೆ ಸುರಿತಿತ್ತು. ಹೊಸ ಮನೆ ಯಾವ ವಸ್ತು ಎಲ್ಲಿದೆ ಅಂತ ಗೊತ್ತಿಲ್ಲ, ಛತ್ರಿ ಹುಡುಕಿ ತರೋಷ್ಟೊತ್ತಿಗೆ ನೀವು ಪೂರ್ತಿ ನೆಂದು ಮುದ್ದೆ. ನಿಮಗೆ ಎಲ್ಲಿ ಶೀತ ಆಗೋಗುತ್ತೋ ಅಂತ ಒಂದ್ ದೊಡ್ಡ ಲೋಟ ತುಂಬಾ ಕಾಫಿ ಮಾಡ್ಕೊಂಡು ಬಂದಿದ್ದೆ. ಕಾಫಿ ಕಾಫಿ ನಿನ್ನ ಕಾಫಿ ರುಚಿನೇ ಒಂಥರ ಸ್ಪೆಷಲ್ ನೋಡು. ಈಶ್ವರಿ, ನಮ್ ಗೋಪಾಲ ಎಷ್ಟೊತ್ತಿಗೆ ಬರ್ತಾನೆ ಇವತ್ತು? ಗೋಪಾಲ ಯಾಕೆ ಬರ್ತಾನೆ ಇವತ್ತು? ನೆನ್ನೆ ತಾನೇ ಬಂದು ಹೋದ, ನಾಳೆನೋ ನಾಡಿದ್ದೋ ಬರ್ತಾನೆ. ನೆನ್ನೆ ಬಂದಿದ್ನ? ಮತ್ತೆ ನನ್ಗೆ ಗೊತ್ತೇ ಆಗ್ಲಿಲ್ವಲ್ಲ. ಓ, ಆ ಸ್ವೀಟ್ ತಂದಿದ್ದ ಅವನೇನ? ಹೆಗ್ಡೇರೆ, ಆ ಸ್ವೀಟ್ ತಂದಿದ್ದು ಹೋದ ವಾರ ನಿಮ್ ಹುಟ್ಟುಹಬ್ಬ ಆಯ್ತಲ್ಲ ಅದಕ್ಕೆ. ಮನೇಲಿರೋರು ಯಾರು? ನಾವಿಬ್ರೆ ಮುಗಿದ್ರು, ಮಕ್ಳಿಲ್ಲ ಮರಿ ಇಲ್ಲ. ಸ್ವೀಟ್ ಹೆಂಗ್ ಖಾಲಿ ಆಗುತ್ತೆ ಹಾಗೆ ಕೂತಿದೆ. ಗೊತ್ತು ಗೊತ್ತು, ನಿನಗೆ ನೆನಪಿದೆಯಲ್ಲೋ ನೋಡೋಣ ಅಂತ ಕೇಳಿದೆ ಅಷ್ಟೇ. ಹಲೋ ಸರ್, ಏನು? ಅದೇ ನಾನು ಮನೆಗೆ ಹೋಗ್ಬೇಕು. ನಾನು ಎಲ್ಲಿಗೂ ಬರಕ್ಕಾಗಲ್ಲ ಸರ್, 10 ನಿಮಿಷಕ್ಕೆ ಸ್ಕೂಲ್ ಪಿಕಪ್ ಇದೆ. ಇಳಿಯರಿ ಸರ್ ಮೊದಲು. ಸ್ವಲ್ಪ ನಮ್ಮ ಮನೆ ಹತ್ರ ಬರ್ತೀರಾ? ಆಗೋದಿಲ್ಲ ಅಂತ ಹೇಳಿದ್ನಲ್ಲ ಸರ್, ಬೇರೆ ಆಟೋ ನೋಡ್ಕೊಳ್ಳಿ. ನಾನು ಈಶ್ವರಿ ಕೆಮ್ಮು ಹುಷಾರಿಲ್ಲ, ಅವಳಿಗೆ ಔಷಧಿ ತಗೊಂಡು ಹೋಗ್ಕೊಡ್ಬೇಕು ನಾನು. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ ಸರ್, ನಾನು ಸ್ಕೂಲ್ಗೆ ಹೋಗ್ಬೇಕು. ಬೇರೆ ಆಟೋ ಸಿಗುತ್ತೆ, ಕೇಳ್ಕೊಂಡು ಹೋಗಿ. ಆಟೋ 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 ಆಟೋ. 2 ತಿಂಗಳಾಯ್ತು ನೀವು ಬಂದು. ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ ಡಾಕ್ಟ್ರೆ, ನನಗೇನು ಸಮಸ್ಯೆ ಇಲ್ಲ. ಈ ಮಕ್ಕಳು ಸುಮ್ಮನೆ ಟೆನ್ಷನ್ ಮಾಡ್ಕೊತಾರೆ ಅಷ್ಟೇ. ಅದು ಡಾಕ್ಟ್ರೆ, ಬೆಳಗ್ಗೆ ಎದ್ರೆ ಇವ್ರಿಗೆ ಸ್ವಲ್ಪ ಆಲಸ್ಯ ಇರುತ್ತೆ, ಮಂಡಿ ನೋವು ಇದೆ, ಜೊತೆಗೆ ನೆನಪಿನ ಸಮಸ್ಯೆ. ಯಾರಿಗೆ? ನನಗ ನೆನಪಿನ ಸಮಸ್ಯೆ ಏನಿಲ್ಲ ಡಾಕ್ಟ್ರೆ, ನನ್ನ ಹೆಂಡತಿ ಇತ್ತೀಚೆಗೆ ಎಲ್ಲ ಮರಿತಾ ಇದ್ದಾರೆ, ಆಮೇಲೆ ನಾನ್ ಮರಿತೀನಿ ಅಂತ ಅಷ್ಟೇ. ಅಪ್ಪ, ಹೋದ ವಾರ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗಿದ್ರಲ್ಲ, ನೀವು ರಿಟೈರ್ ಆಗಿ 15 ವರ್ಷ ಆಯ್ತಲ್ವಾ? ಹೌದು, ಯಾಕಂದ್ರೆ ಅವತ್ತೊಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಅಂತ ಪ್ರಿನ್ಸಿಪಾಲ್ ಮೂರ್ತಿ ಸರ್ ಹೇಳಿದ್ರು ನನಗೆ. ಅಪ್ಪ, ಮೂರ್ತಿ ಸರ್ ತೀರ್ ಹೋಗಿ 10 ವರ್ಷ ಆಯ್ತಲ್ಲಪ್ಪ. ಯಾಕೆ ನೀವೆಲ್ಲ ನನ್ನ ವಿರುದ್ಧವಾಗಿ ಹಿಂಗ್ ಮಾತಾಡ್ತೀರಿ? ನನಗೇನು ಆಗಿಲ್ಲ, ನನ್ನ ನೆನಪಿನ ಶಕ್ತಿ ಚೆನ್ನಾಗೇ ಇದೆ ಡಾಕ್ಟ್ರೆ, ನನ್ನ ನೆನಪಿನ ಶಕ್ತಿ ಚೆನ್ನಾಗಿದೆ. ಬೇಕಾದ್ರೆ ನೀವು 1983 ಕ್ರಿಕೆಟ್ ವರ್ಲ್ಡ್ ಕಪ್ ಫೈನಲ್ ಬಗ್ಗೆ ಏನ್ ಕ್ವಶನ್ ಬೇಕಾದ್ರೂ ಕೇಳಿ, ನಾನು ಉತ್ತರ ಹೇಳ್ತೀನಿ. ಕಪಿಲ್ ದೇವ್ ಬಗ್ಗೆ ಕೇಳ್ತೀರಾ, ಎಷ್ಟು ರನ್ ನೋಡ್ದ ಅಂತ ಕೇಳ್ತೀರಾ, ಎಷ್ಟು ವಿಕೆಟ್ ತೆಗ್ದ ಅಂತ ಕೇಳ್ತೀರಾ, ಯಾವ ಗ್ರೌಂಡ್ ಅಂತ ಕೇಳ್ತೀರಾ, ಯಾವ ಅಂಪೈರ್ ಅಂತ ಕೇಳ್ತೀರಾ, ಏನ್ ಬೇಕಾದ್ರೂ, ಇಲ್ಲ ಪುರಂದರದಾಸರ ಬಗ್ಗೆ ಏನ್ ಬೇಕಾದ್ರೂ ಕೇಳಿ ನಾನು ಉತ್ತರ ಕೊಡ್ತೀನಿ. ಹೆಗಡೆ ಅವರೇ, ನಿಮ್ಮ ಮಾತಿನ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಆದ್ರೆ ಆಸ್ಪತ್ರೆಗೆ ಬಂದ್ಮೇಲೆ ಕೆಲವಾರು ಟೆಸ್ಟ್ಗಳಂತೂ ಮಾಡಿಸ್ಕೊಳ್ಳೇಬೇಕಲ್ಲ. ನಿಮ್ ಹೇಗೆ ನಿಮ್ಮ ಮಕ್ಕಳಿಗೆ, ಸ್ಕೂಲ್ ಬರೋ ಮಕ್ಕಳಿಗೆಲ್ಲ ನಿಲ್ಸ್ಕೊಂಡು ಪಾಠ ಮಾಡ್ತಿರೋ ಹಾಗೆ 1-2-3 ಟೆಸ್ಟ್ ಮಾಡ್ಸೋಣಂತೆ, ಸುಮ್ಮನೆ ಚೆಕ್ ಮಾಡಕ್ಕೆ. ಅಂದ್ಹಾಗೆ ಹೆಗಡೆ ಅವ್ರೆ, ಇವತ್ತಿನ ಡೇಟ್ ಏನು? ಜೂನ್ 15, 2015. ಈಗ ನಾನು ನಿಮ್ಗೆ ಕೆಲವು ಚಿತ್ರಗಳನ್ನ ತೋರಿಸ್ತೀನಿ, ಅದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಆಯ್ತಾ? ನೋಡಿ, ಆಪಲ್, ಸೇಬು, ಕುರ್ಚಿ, ಚೇರ್, ಇದು ರೈನ್ಬೋ, ಮಳೆಬಿಲ್ಲು. 3 ಜ್ಞಾಪಕ ಇಟ್ಕೊಂಡಿರ್ಬೇಕು.
ಅಂದಾಗೆ ಹೆಗಡೆ ಅವ್ರೆ, ಈಗ ನಾವು ಎಲ್ಲಿದ್ದೀವಿ? ನಾವೀಗ ಸ್ಕೂಲಲ್ಲಿ ಇದ್ದೀವಿ. ಪೇರೆಂಟ್ ಟೀಚರ್ ಮೀಟಿಂಗ್ ನಡೀತಾ ಇದೆ. ಅಂದಾಗೆ ಇವ್ರು ಯಾರು? ಅವರು ನನ್ನ ಮಗಳು ಲಕ್ಷ್ಮಿ. ಅಪ್ಪ ನಾ ಚಂದ್ರ. ಚಂದ್ರ. ನಾನು ಅದನ್ನೇ ಹೇಳಕ್ ಹೊರಟಿದ್ದೆ. ಚಂದ್ರ. ಈಗ ಇನ್ನೊಂದು ಟೆಸ್ಟ್ ಮಾಡೋಣ. ಈ 100 ಸಂಖ್ಯೆಗಳಿದಾವಲ್ಲ, ಆ 100 ಸಂಖ್ಯೆನ ಹಿಂದ್ ಮುಂದಾಗಿ ಹೇಳಬೇಕು. ಅಂದ್ರೆ 100 ಹಿಂದೆ 99, 98, 97 ಹಂಗಿದೆ ಅಲ್ಲ, ನೀವು ತಿರುಮೂರ್ಗಾಗಿ ಹೇಳ್ಬೇಕು. 100, 99, 98, 97 ಹೇಳಿ ನೋಡೋಣ. 100, 99, 98, 97, 96, 80. ಆಮೇಲೆ ಯಾವ ನಂಬರ್ ಕೊಡು? ಪರವಾಗಿಲ್ಲ ಬಿಡಿ. ಅಮ್ಮ ಗೌರಿ, ಒಂದು ಪ್ಯಾಡು ಪೆನ್ ತಗೊಂಡ. ಹೆಗಡೆ ಅವರೇ, ನೀವು ಒಂದು ಗಡಿಯಾರದ ಚಿತ್ರನ ಬರಿಬೇಕು. ರೌಂಡ್ ಸ್ಕ್ವೇರ್? ನಿಮ್ಗೆ ಯಾವ್ದು ಬರುತ್ತೆ? 2 ಬರುತ್ತೆ. ಯಾವ್ದು ಇಷ್ಟನೋ ಅದನ್ನ ಬರೀರಿ. ಅದರಲ್ಲಿ 3 ಗಂಟೆ ತೋರಿಸ್ಬೇಕು. ಆಯ್ತಾ? ಬರೀರಿ. ಥ್ಯಾಂಕ್ ಯು. ಹೆಗಡೆ ಅವರೇ, ನಾನು ನಿಮ್ಗೆ ಒಂದಷ್ಟು ಚಿತ್ರಗಳನ್ನ ತೋರಿಸಿದ್ದೆ. ಯಾವ್ಯಾವ್ದು ನೆನಪಲ್ಲಿದೆಯೇ? ಇಲ್ವಲ್ಲ, ನೀವು ನನಗೇನು ಹೇಳೇ ಇಲ್ಲ ಅವಾಗ. ಅಯ್ಯೋ, ಬಂದ ತಕ್ಷಣ ತೋರಿಸಿದ್ರಲ್ಲ. ನೀವೆಲ್ಲ ಹಿಂಗ್ ಮಾತಾಡ್ತಾ ಇದ್ರೆ ನನಗೆ ಎಲ್ಲಿ ಗೊತ್ತಾಗ್ಬೇಕದು? ಆಯ್ತು, ಈಗ ಹೇಳ್ತೀನಿ. ಗೊತ್ತಾಯ್ತು. ಸೇಬು, ಕಾರು, ಬಿಲ್ಲು, ಅರ್ಜುನ್ ಕೈಲಿ ಇರುತ್ತಲ್ಲ ಗಾಂಧೀವ, ಅಲ್ಲ ಅದಲ್ಲ, ಮಳೆ ಬಗ್ಗೆ ಅಲ್ವಾ? ಥ್ಯಾಂಕ್ ಯು ಹೆಗಡೆ ಅವರೇ. ನೋಡಿ, ನೀವೆಲ್ಲ ಸ್ವಲ್ಪ ಹೊರಗಿರಿ. ನಾನು ಹೆಗಡೆ ಅವರ ಹತ್ರ ಸ್ವಲ್ಪ ಹೆಗಡೆ ಅವರೇ, ನೀವು ಕೂತ್ಕೊಳ್ಳಿ. ಹೆಗಡೆ ಅವರೇ, ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಅನ್ನೋದು ಗೊತ್ತಾ ನಿಮ್ಗೆ? ನನಗೆ ಗೊತ್ತಿದೆ. ನನಗೆ ಕೆಲವು ಸಲ ಕೆಲವು ವಿಷಯಗಳು ಮರ್ತು ಹೋಗ್ತವೆ. ಕೆಲವು ಸಲ ಅಂತೂ ತುಂಬಾ ಮಹತ್ವದ ವಿಷಯಗಳು ಮರ್ತು ಹೋಗ್ತವೆ. ಅದರಿಂದ ನಿಮಗೆ ಭಯ ಆಗ್ತಿರ್ತೀವಿ ನಾವು. ಕೆಲವು ಸಲ ನಾನು ಈಶ್ವರಿ ನೋಡಿದಾಗ ಅವಳು ಯಾರು ಅಂತ ನನಗೆ ಗೊತ್ತಿರುತ್ತೆ. ಅದೇ ಇನ್ನು ಕೆಲವು ಸಲ ಅವಳ ನೆನಪು ಸಣ್ಣಗೆ ಹಾಗೆ ಜಾರಿ ಹೋಗ್ತಾ ಇದೆಯೋ ಅಂತ ಅನ್ಸಕ್ ಶುರುವಾಗಿದೆ. 50 ವರ್ಷದಿಂದ ಜೊತೆಗಿದ್ದೀವಿ. ನನ್ನ ನೆನಪಲ್ಲಿ ಯಾರಿಲ್ಲದೆ ಇದ್ರು ನಾನು ಸಹಿಸ್ಕೊತಿಲ್ಲ. ನಾನು ಈಶ್ವರಿನ ಮಾತ್ರ ನನ್ನ ನೆನಪಲ್ಲಿ ಉಳಿಸ್ಕೊಳ್ಳಿ. ಅವಳಿಲ್ಲ ಅಂದ್ರೆ ನನಗೆ ಅಸ್ತಿತ್ವನೇ ಇಲ್ಲ. ಹೆಗಡೆ ಅವರೇ, ನಿಮ್ಗೆ ತುಂಬಾ ಕಷ್ಟವಾಗ್ತಿರ್ಬೋದು. 35 ವರ್ಷ ಮಿನಿಸ್ಟರಾಗಿ ಮಕ್ಕಳಿಗೆ ಪಾಠ ಮಾಡಿದ್ದೀನಿ. ಜ್ಞಾನನೇ ಸರ್ವಸ್ವ ಅಂತ ನಮ್ದು ನಾನು. ಆ ಜ್ಞಾನದ ತಳಪಾಯನೇ ನೆನಪು. ಅದೇ ಈಗ ಚೂರಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೆಗಡೆ ಇಲ್ಲಿ ಕೇಳಿ, ನೀವೇನು ಹೆದರ್ಬೇಡಿ. ನಮ್ ಕೈಲಿ ಆದ ಪ್ರಯತ್ನ ಪಡೋಣಂತೆ, ನಮ್ ಶಕ್ತಿ ಮೀರಿ ಪ್ರಯತ್ನ ಪಡೋಣ. ಯಾರು ನಿಮ್ಮ ಫ್ಯಾಮಿಲಿ, ನಿಮ್ಮ ಸಪೋರ್ಟ್ ಇದ್ದೇ ಇದೆಯಲ್ಲ. ತುಂಬಾ ಒಳ್ಳೆ ಮಕ್ಕಳು ನನ್ನನ್ನು ತುಂಬಾ ಪ್ರೀತಿಸ್ತಾರೆ. ಆದ್ರೆ ಅವ್ರಿಗೆ ಬರೀ ಹಾಕಿರ್ಬಾರ್ದು ಅಂತ ನನ್ನ ಆಸೆ. ನಾನು ಎಷ್ಟು ಸಲ ನನಗೆಲ್ಲ ಜ್ಞಾಪಕ ಇದೆ ಅನ್ನೋ ತರ ತೋರಿಸ್ಕೊತೀನಿ ಅವ್ರ ಹತ್ರ. ಹಾಗಾದ್ರೆ ಅವ್ರ ಚಿಂತೆ ಕಡಿಮೆ ಆಗಲಿ. ತೋರಿಸ್ಕೊಳ್ಳೋದು ತುಂಬಾ ಶ್ರಮದ ಕೆಲಸ. ಹೌದು. ಡಾಕ್ಟ್ರೆ, ನಾನು ಈಶ್ವರಿಯಲ್ಲಿ ನಾವಿಬ್ಬರೇ ಮಾತಾಡ್ತಾ ಕುತ್ಕೊಂಡ್ಬಿಟ್ಟು ಇಲ್ಲಿ ಇವತ್ತು ಚೆಕಪ್ಗೆ ಬಂದಿದ್ದು ಅವಳಿಗೆ ನಾವು ಇಲ್ಲೇ ಹೊರಗಿದಾರಲ್ಲ. ಎಲ್ಲಮ್ಮ ಗೌರಿ, ಕಳ್ಸಮ್ಮ ಅವ್ರನ್ನೆಲ್ಲ ಒಳಗೆ. ಈಶ್ವರಿ, ಎಲ್ಲೋ ಬಿಟ್ಟಿದ್ದೆ ನೀನು. ಹೆಗಡೆ ಅವ್ರೆ, ನೀವು ಒಂದ್ ಸ್ವಲ್ಪ ಹೊರಗೆ ಕೂತೀನಿ. ನಾನು ಇವ್ರನ್ನ ಮಾತಾಡ್ಸಿ ಕಳಿಸ್ತೀನಿ. ಸರಿ?
ಹಾ. ನೋಡಿ, ನಾನು ನನ್ನ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿದ್ದೀನಿ. ಅಲ್ಝೈಮರ್ಸ್ ಕಾಯಿಲೆ ಪ್ರೋಗ್ರೆಸ್ ಆಗ್ತಾ ಇದೆ. ಪ್ರೋಗ್ರೆಸ್ ಕೂಡ ನೋಡಿ, ನೀವೇ ಹೇಳ್ತಾ ಇದ್ದೀರಿ ಮಾತು, ಈ ಬದುಕಿನ ನೊಗನ ಇಬ್ರು ಸೇರಿ ಎಳಿಯೋಣ ಅಂತ. ಈಗ ನೀವೇ ಬಿಟ್ಬಿಟ್ಟೋದ್ರೆ ನನ್ ಮೇಲೆ ಬಲ ಜಾಸ್ತಿ ಆಗಲ್ವಾ? ಮಾತಾಡ್ಬೇಡಿ ನೀವು. ನೋಡಿ, ಧೈರ್ಯ ಕಳ್ಕೊಳ್ಬೇಡಿ. ನಿಮ್ ಜೊತೆನಲ್ಲಿ ನಾನಿದ್ದೀನಿ, ನಾನ್ ನೋಡ್ಕೋತೀನಿ ನಿಮ್ಮನ್ನ. ಧೈರ್ಯವಾಗಿರಿ. ಬಿಡ್ತೇನೆ ಮಕ್ಕಳಿಗೆ ನೀವೇ ಮಾಡ್ತಿದ್ದೀವಿ ಪಾಠ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೆ ಹೇಳ್ತಿದ್ರಲ್ಲ, ಸುಖ ದುಃಖೆ ಸಮೇ ಕೃತ್ವ. ನೋಡಿದ್ರ, ನಿಮಗ್ ನೆನಪಿದೆ ತಾನೆ? ಹೆಗ್ದರೆ, ಈ ಮಲ್ಲಿಗೆ ಬಳ್ಳಿ ಹಾಕಿದ್ದು ಯಾವಾಗ? ಹೌದೌದು, ಮದ್ವೆದಲ್ಲಿ. ಅವತ್ತು ಮದುವೆ ದಿನ ನೀನು ಮುಡಿ ತುಂಬಾ ಮಲ್ಲಿಗೆ ಹೂ ಕುಡ್ಕೊಂಡಿದ್ದೆಲ್ಲ, ನಾನು ಅವಾಗಲೇ ನಿರ್ಧಾರ ಮಾಡ್ಬಿಟ್ಟಿದ್ದೆ, ನಿನ್ನ ಈ ಮಲ್ಲಿಗೆಯನ್ನ ಮನೆ ಮುಂದೆ ಸದಾ ಕಾಲ ಇರುವಂತೆ ಮಾಡುತ್ತೇನೆ. ಅವತ್ತು ನಾನು ಮಲ್ಲಿಗೆ ಗಿಡ ನೆಟ್ಟವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ನಾನು ಬಿಟ್ಟಿಲ್ಲ, ಗಿಡ ನೆಡ್ತಾನೆ ಇದ್ದೆ.